ನಮಸ್ಕಾರ. ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಇವತ್ತು. ಕಾರಣ ಏನು ಗೊತ್ತಾ, ಇವತ್ತು ತಾರೀಕು 14ನೇ ತಾರೀಕು ಮಾರ್ಚ್ 2025 ಬೆಳಗ್ಗೆ 5 ಗಂಟೆ 20 ನಿಮಿಷ. ಏನು ಮಾಡ್ತಾಯಿದ್ದೀಯ ಇಷ್ಟು ಬೇಗ ಎದ್ದು ಅಂದರೆ ಎದ್ದಿದ್ದು ನಾನು 3:40ಕ್ಕೆ ನಾನು ಸಂಧ್ಯಾವನ್ನೇ ಎಲ್ಲ ಮುಗಿಸ್ಬಿಟ್ಟು ಏರ್ಪೋರ್ಟಿಗೆ ಬಂದಿದ್ದೀನಿ. ಕಾರಣ ಏನು ಹೇಳಿ, ಇವತ್ತು ಮಜಾ ಟಾಕಿ ಶೂಟಿಂಗ್ ಹೋಗ್ತಾ ಇದ್ದೀನಿ. ನಿನ್ನೆ ರಾತ್ರಿ ಎಲಿಮಿನೇಟರ್ ಪಂದ್ಯ ಕಾಮೆಂಟ್ರಿ ಮುಗಿಸಿದೆ WPLದು. ಸೊ ಸುಜನ್ ಲೋಕೇಶ್ ಅವರು ಇವತ್ತು ಶೂಟಿಂಗ್ ಇಟ್ಕೊಂಡಿದ್ದೀವಿ, ದಯವಿಟ್ಟು ಬಂದುಬಿಡಿ ಅಂತ ಪಾಪ ಏರ್ ಟಿಕೆಟ್ ವ್ಯವಸ್ಥೆ ಮಾಡಿದ್ದಾನೆ. ಸೊ ಅದಕ್ಕೆ ಈಗ ಬೆಳಗ್ಗೆ ಕಟಾಯಿಸ್ಕೊಳ್ತಾ ಇದ್ದೀನಿ. T2 ಏರ್ಪೋರ್ಟ್ ಮುಂಬೈ. ಇದು ನಮ್ಮದು ಫ್ಲೈಟ್ ಎಷ್ಟೊತ್ತಿಗಿದೆ? 6 ಗಂಟೆ 40 ನಿಮಿಷ. ಯಾವ ಗೇಟು? 45B2 ಅಂತ ಗೇಟು. ಫಸ್ಟು ಬಸ್ಸಲ್ಲಿ ಹೋಗ್ಬೇಕು, ಆಮೇಲೆ ಬಸ್ನ ಹತ್ತಬೇಕು. ಆಮೇಲೆ ಇವತ್ತು ಜ್ಞಾಪಕ ಇರಲಿ, ಹೋಲಿ ದಿವಸ ಎಂಥ ಒಂದು ಒಳ್ಳೆಯ ಕೆಲಸ ಆಗಿದೆ ಅಂತ ಹೇಳಿದ್ರೆ, ನಂದು ಎಕಾನಮಿ ಸೀಟ್ ಇತ್ತು. ಅಲ್ಲಿ ಹೋಗ್ಬಿಟ್ಟು ದಯವಿಟ್ಟು ಸೀಟ್ ಏನಾದ್ರು ಚೇಂಜ್ ಮಾಡೋಕ್ಕಾಗತ್ತ ಅಂದರೆ ಪ್ರೀಮಿಯಮ್ ಎಕಾನಮಿಗೆ ಅಪ್ಗ್ರೇಡ್ ಮಾಡಿಬಿಡೋದಾ ವಿತೌಟ್ ಎನಿ ಕಾಸ್ಟು. ನಾನೇ ಭಾಗ್ಯವಂತ, ನಾನೇ ಪುಣ್ಯವಂತ. T2 ಬಂದಾಗೆಲ್ಲ ನಾನು ಇನ್ವೇರಿಯಬಲಿ ಇಲ್ಲಿ ನೋಡಿ, ಈ ಜಾಗದ ಸತ್ಯೋ ಬ್ರಹ್ಮ ಅಂತ ಇಲ್ಲಿ ಅದ್ಭುತವಾದ ಬ್ರೌನಿಗಳು ಸಿಗುತ್ತೆ. ನನ್ನ ಮಕ್ಕಳು ಇಬ್ಬರಿದ್ದಾರೆ, ಹೆಣ್ಮಕ್ಳು, ಇಬ್ರಿಗೂ ಭಲೇ ಇಷ್ಟ. ಸೊ ಅದಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ದಂಗೆ ಯಾವುದು ಸರ್ ಬ್ರೌನಿ ಅಂತ ಕೇಳ್ತೀರಾ? ನೋಡಿ, ಇಲ್ಲಿದೆ ವೆರೈಟೀಸ್ ಆಫ್ ಬ್ರೌನಿ. ಈ ಬ್ರೌನಿನ ಎಲ್ಲ ಎರಡೆರಡು ಹಾಕೊಂಡು ಹೋಗ್ತೀನಿ ಜನರಲ್ಲಿ ಬಂದಾಗ. ಇದು ವಾಲ್ನಟ್ ಬ್ರೌನಿ, ಅದು ನೋಡಿದ್ರೆ ಔಟ್ರೇಜಸ್ ಅಂತ ಕರೀತಾರೆ. ಇದು ಕುಕ್ಕಿ ಬ್ರೌನಿ, ಚಾಕೋ ಬ್ರೌನಿ, ಎಗ್ಲೆಸ್ ಎಲ್ಲ ಇದೆ. ನೀವೇನಾದ್ರು ಬಂದರೆ ತಗೊಂಡೋಗಿ ಚೆನ್ನಾಗಿರ್ತದೆ. ನಮ್ಮ T2 ನೋಡಿದ್ದೀರಾ? ಈಗ ನಿಮಗೆ ಮುಂಬೈ T2 ತೋರಿಸ್ಕೊಳ್ತೀನಿ. ಇಲ್ಲಿಂದನೇ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಹೋಗೋದು ಜನರಲ್ಲಿ. ಬಟ್ ಏರ್ ಇಂಡಿಯಾ ಮಾತ್ರ ಇಲ್ಲಿಂದ ಆಪ್ರೇಟ್ ಮಾಡೋದು, ಡೊಮೆಸ್ಟಿಕ್ಕು ಮೆಜಾರಿಟಿ. ಇಲ್ಲಾಂದರೆ ಮೆಜಾರಿಟಿ ಫ್ಲೈಟ್ಸ್ ಇಲ್ಲಿ ಇಂಟರ್ನ್ಯಾಷನಲ್ಲೇ ಇರುತ್ತೆ. ದೇವ್ರ ದಯೆಯಿಂದ ಪ್ಲೇನು ಆನ್ ಟೈಮ್ ಲ್ಯಾಂಡ್ ಆಗಿದೆ. ಏರ್ಪೋರ್ಟಿಂದ ಸ್ಟುಡಿಯೋ ಕಡೆ ಹೋಗ್ತಾ ಇದ್ದೀವಿ. ಇವಾಗ ಗುರುಗುಂಟೆಪಾಳ್ಯದ ಮೂಲಕ ಪಾಸ್ ಆಗ್ತಾ ಇರೋದು. ನಮಸ್ಕಾರ. ನೋಡಿ, ಇಲ್ಲಿ ನಮ್ಮ ಭರತ್ ಚಿಪ್ಲಿ, ಇದು ನಮ್ಮ ಜಿಕಿ. ಎಲ್ಲಿದ್ದೀವಿ ಅಂತ ನೋಡ್ತಾ ಇದ್ದೀರಾ ನೀವು? ಮಜಾ ಟಾಕಿ ಸೆಟ್ಟಿಗೆ ಬಂದಿದ್ದೀವಿ, ಎಲ್ಲ ರೆಡಿಯಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೋಡಿ, ಆಡಿಯನ್ಸ್ ಇಲ್ಲಿದ್ದಾರೆ. ಯೋಗರಾಜ್ ಭಟ್ರು ಬಂದು ಕೂತಿದ್ದಾರೆ, ಸುಜನ್ ಸಿದ್ಧ ಆಗಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳು ನಿಮಗೆ ಅಕ್ಷಯ ಸ್ಟುಡಿಯೋಯಿಂದ. ಇಂತಿ ನಿಮ್ಮ ಜಾನೆ. ಮಜಾ ವಿತ್ ಸುಜಾ ಇನ್ ಮಜಾ ಟಾಕೀಸ್ ಮುಗ್ದಿದೆ. ಬೊಂಬಾಟಾಗಿತ್ತು. ಒಂದು 3 hours ಶೂಟ್ ಇತ್ತು. ಏನು ಮಾಡಿದ್ವಿ ಸರ್ 3 hours ಅಂತ ಕೇಳ್ತೀರಾ? ನೋಡಿರಿ, 22ನೇ ತಾರೀಕು ಮಾರ್ಚು 9 ಗಂಟೆಗೆ ಕಲರ್ಸ್ ಕನ್ನಡಲ್ಲಿ ಬರ್ತಾ ಇದೆ. ಮಿಸ್ ಮಾಡಬೇಡಿ. ಚಿಪ್ಲಿ ಇದ್ದರು, GK ಇದ್ದರು, ಆಮೇಲೆ ಅಯ್ಯಪ್ಪ ಕೂಡ ಇದ್ದರು. ನೀವು ನೋಡೋಕ್ಕಾಗಿಲ್ಲ ಫಾರ್ ವಾಟ್ ಎವರ್ ರೀಸನ್ 22nd ಅಂತ ಹೇಳಿದ್ರೆ ಜಿಯೋ ಹಾಟ್ಸ್ಟಾರಲ್ಲಿ ಇದ್ದೇ ಇರುತ್ತೆ. ಯಾವಾಗ ಬೇಕಾದ್ರೆ ನಿಮ್ಗೆ ಅನುಕೂಲ ಆದಾಗ ನೋಡ್ಕೋಬೋದು. ಈ ಒಂದು ಅಕೇಶನಲ್ಲಿ ಸುಜನ್ ಲೋಕೇಶ್ ಅವ್ರಿಗೆ ಥ್ಯಾಂಕ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮನ್ನು ಕರೆದಿದ್ರಿ, ಮಜಾ ಟಾಕೀಸಲ್ಲಿ ಮಜಾ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ, ಧನ್ಯವಾದಗಳು. ಹಾಗೆ ನಿಮ್ಮ ಟೀಮ್ಗೂ ಭಾಳ ಥ್ಯಾಂಕ್ಸ್. ಇಂತಿ ನಿಮ್ಮ ಮಜಾ ಟಾಕೀಸ್ ಶೂಟಿಂಗ್ ಮುಗಿತಾ ಇದ್ದಂಗೆ ಅಲ್ಲಿಂದ ಕಟಾಚ್ಕೊಂಡು T2ಗೆ ಬಂದಿದ್ದೀನಿ. ಈಗ ವೇಳೆ 4 ಗಂಟೆ 15 ನಿಮಿಷ. ಏನು ಸುಂದರವಾಗಿದೆ ನಮ್ಮ T2 ನೋಡಿ. ನೋಡದೇ ಇರೋರಿಗೆ ಇದು, ನೋಡಿರೋರು ಒಂದು 5 ನಿಮಿಷ ನಿಮ್ಮ ಮೊಬೈಲಲ್ಲಿ ಮೆಸೇಜ್ನ ಚೆಕ್ ಮಾಡ್ಕೊಂಬಿಡಿ. ವರ್ಟಿಕಲ್ ಗಾರ್ಡನ್ಸ್ ನಮ್ಮ T2liರೋದು. ಎಲ್ಲೋದ್ರೂ ಗ್ರೀನ್. ಸುಮಾರು ಅವಾರ್ಡ್ಗಳು ಬಂದಿರಬೇಕು ನಮ್ಮ T2 ಟರ್ಮಿನಲ್ಗೆ. ಇಲ್ಲಿ ಬಂದರೆ ಇದ್ರ ವೈಬ್ಸೇ ಡಿಫ್ರೆಂಟ್, ಕ್ಲಾಸ್ ಆಗಿದೆ. ಸೆಕ್ಯೂರಿಟಿ ಚೆಕ್ ಇನ್ ಆಗ್ತಾ ಇದ್ದಂಗೆ ನಿಮಗೆ ಕಾಣೋ ಅಂಥ ಒಂದು ದೃಶ್ಯ.
ವಾಟರ್ ಫಾಲ್ಸ್ ವಯಸ್ಸಾಗಿರೋರಿಗೆ ಬಗ್ಗಿ ರೆಡಿ ಇರುತ್ತೆ. ಆ ಕಡೆ ಗ್ಲಾಸಿಂದ ಆ ಕಡೆ ಇರೋದೆಲ್ಲ ಇಂಟರ್ನ್ಯಾಷನಲ್. ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ. ಇದೆಲ್ಲ ಡೂಪ್ ಕ್ಯಾಕ್ಟಸ್, ಇದು ನಾಟ್ ಒರಿಜಿನಲ್. ಇಲ್ಲಿ ಬಂದರೆ ಮೂರ್ತಿಗಳು. ಯಾವ ಮೂರ್ತಿಗಳು ಅಂತ ನೋಡ್ಬೋದು. ಇಲ್ಲಿ ದೇವಿ, ಶ್ರೀದೇವಿ, ಗಣೇಶ, ರಾಮಾನುಜ, ಆಂಜನೇಯ, ಚಂದ್ರಶೇಖರ, ಶ್ರೀದೇವಿ, ಮತ್ತೊಮ್ಮೆ ರಾಮ, ಮಾಣಿಕ್ಯ ವಾಚಾರಂತೆ, ವಿಷ್ಣು ಸಾಹೇಬರು, ಚಂದ್ರಶೇಖರ. ಈ ಮೂರ್ತಿಗಳ ಜೊತೆ ಈ ಮೂರ್ತಿ ಕೂಡ ಇರೋದು. ಇದು ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ, ಮ್ಯೂಸಿಯಂ ಆ್ಯಂಡ್ ಹೆರಿಟೇಜ್ ಮೇಂಟೈನ್ ಮಾಡಿರೋಂಥ ಬ್ರೋನ್ಸ್ ಸ್ಟ್ಯಾಚ್ಯೂಸ್. ಟಿಮ್ ಹಾರ್ಟನ್ಸ್ ನೋಡಿ, ನಿಮಗೆ ಗೊತ್ತಿರೋಂಥ ಯಾವ್ದಾದ್ರು ಬ್ರ್ಯಾಂಡ್ಗಳಿದೆಯಾ? ನಮಗಂತೂ ಇದು ಯಾವುದು ಗೊತ್ತಿಲ್ಲ ಗುರು. ಈಗೇನಾದ್ರು ಗೊತ್ತಾ ಗುರು? ನವರಸ ಅಂತ ನೋಡಿ ಇಲ್ಲಿ. ಇದೆಲ್ಲ ಗಿಡಗಳು ಬರೀ ಓಳು ಬಟ್ ಓವರಾಲ್ ಇಟ್ ಟಚ್ ಟು ದ ಬ್ಯೂಟಿ ಅಂತಾರಲ್ಲ ಆ ಥರ. LED ಬೆಲ್ಲು. T2ಲಿ VIP ಲಾಂಜ್ ಡಾಮ್ ಅಂತ ಇದೆ. ಅಲ್ಲಿಗೆ ಆಕ್ಸೆಸ್ನ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಒಂಥರ. ಮೊದಲನೇ ಬಾರಿ ಎಂಟ್ರ್ ಆಗ್ತಾರೆ ಈ ಏರಿಯಾಗೆ. ಆಮೇಲೆ ಇವತ್ತು ಹೋಲಿ ಇರೋದ್ರಿಂದ ಜಾಸ್ತಿ ಜನನೇ ಇಲ್ಲ. ಒಳ್ಳೆ ವ್ಯೂ ಇದೆ ಗುರು. ನೋಡಿ ಗುರು, ಆಚೆ ಹೆಂಗಿದೆ ಅಂತ. ಒಳ್ಳೆ ಯಾವುದೋ ನಂದು ಪ್ರೈವೇಟ್ ಲೂಂಜ್ ಇದೆ ಇಲ್ಲಿ. ಪ್ರೈವೇಟ್ ಲೂಂಜ್. RCB ಕೆಫೆ ನೋಡಿದ್ದೀರಾ ನೀವು? T2 ಲಾಂಜಲ್ಲಿ ಗೇಟ್ ನಂಬರ್ D10 D13 ಹತ್ರ ನೀವು ಬರುವಾಗ ಸಿಗುತ್ತೆ ಈ ಜಾಗ, ಕೆಫೆ. ಐ ಥಿಂಕ್ ಅಲ್ಲಿದೆಯಲ್ಲ ಅದೇ ನಮ್ಮ ಫ್ಲೈಟ್. D13 ನೋಡಿ, ಎಲ್ಲ ಡಿಬೋರ್ಡಿಂಗ್ ಆಗ್ತಾಯಿದೆ. ಅಂದರೆ ಜನ ಬರ್ತಾವ್ರೆ, ಅವ್ರು ಬರ್ತಾ ಇದ್ದಂಗೆ ಕ್ಲೀನ್ ಮಾಡ್ತಾ ಇರೋಂಗೆ ಅನೌನ್ಸ್ ಮಾಡ್ತಾರೆ. ಸೊ ಮೇ ಬಿ ಒಂದು 10-15 ಮಿನಿಟ್ಸಲ್ಲಿ ಬೋರ್ಡಿಂಗ್ ಅನೌನ್ಸ್ಮೆಂಟ್ ಆಗುತ್ತೆ. ಹೆಂಗಿದೆ ನೋಡ್ರಿ, ಗೇಟ್ ನಂಬರ್ D12 D13. ಈಗ ನಾನು ಬೋರ್ಡ್ ಆಗ್ತಾ ಇರೋದು ಗೇಟ್ ನಂಬರ್ 13ಇಂದ. ಆನೆ ಬಂತಂದ, ಆನೆ ಯಾವ ಆನೆ? ಚನ್ನಪಟ್ಟಣದ ಆನೆ ಇಲ್ಲಿಗೇಕೆ ಬಂತು? ದಾರಿ ತಪ್ಪಿ ಬಂತು.